गुरुर्ब्रह्मा गुरुर्विष्णुः गुरुर्देवो महेश्वरा गुरुर्साक्षात् परब्रह्मा तस्मै श्री गुरवे नमः। चिदंबर नमस्तेस्तु चिंतितार्थप्रदायिने औदुंबर सदा वासा ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಜೈ ಚಿದಂಬರ. ರಾಜಾರಾಮ್ ಮಹಾರಾಜರವರ ಅಭಂಗವನ್ನು ನೋಡೋಣ. ಎಲ್ಲಿ ಅವರು ಏನಪ್ಪ ಬೋಧನೆ ಮಾಡ್ತಿದ್ದಾರೆ ಅಂದರೆ, ಸಂತರಿಗೆ ನಮ್ಮ ನಮ್ಮ ಪ್ರತಿ, ಈ ನಾವು ಜೀವಾತ್ಮ ಪ್ರತಿ, ಜೀವರಾಶಿ ಪ್ರತಿ ಎಷ್ಟು ಒಂದು ಕಳಕಳಿಯ ಭಾವನೆ ಇರುತ್ತೆ. ಅದು ಉದ್ಧಾರ ಆಗೋದು ಒಂದೇ ಒಂದು ಉದ್ದೇಶ ಇರುತ್ತೆ. ಅದಕ್ಕೆ ಅವರು ಪ್ರೀತಿಯಿಂದ ಹೇಳ್ತಾರೆ, ಒಮ್ಮೊಮ್ಮೆ ಬೈದು ಹೇಳ್ತಾರೆ, ಒಮ್ಮೊಮ್ಮೆ ನಮ್ಮನ್ನು ರಸ್ತೆಗೆ ತರಕ್ಕೆ ಮಾರ್ಗದರ್ಶನ ಮಾಡೋಕ್ಕೆ ಅವರು ಕಟು ವಚನಗಳನ್ನು ಉಪಯೋಗಿಸ್ತಾರೆ. ಕೆಲವೊಮ್ಮೆ ಬೈದು ಹೇಳ್ತಾರೆ. ಬೈದು ಹೇಳಿದಾಗಂತೂ ನಮ್ಮ ಉದ್ಧಾರದ ಸಮಯ ಬಂದಾಗಿದೆ ಅಂತಲೇ ಅನ್ಕೋಬೇಕು. ಯಾಕಪ್ಪ, ಅದೇ ಸಂತರು, ಸತ್ಪುರುಷರು, ಸದ್ಗುರುಗಳದ ಕಾರ್ಯಕೌಶಲ್ಯವಾಗಿರುತ್ತದೆ ಅಂತ ಇವತ್ತು ಶ್ರೀ ಮಹಾರಾಜರ ಪ್ರವಚನದಲ್ಲಿ ಬಂದಿದೆ. ಸದ್ಗುರುಗಳ ಕಾರ್ಯಕೌಶಲ್ಯ ಏನಪ್ಪ, ಎಂಥ ಕೌಶಲ್ಯ, ಸ್ಕಿಲ್ ಅಂತೀವಿ ನಾವು ಅದಕ್ಕೆ. ಎಂಥ ಸ್ಕಿಲ್ ಇರುತ್ತೆ ಅವ್ರದ್ದು. ಅವ್ರು ಏನು ಮಾಡ್ತಾರೆ, ಬಂದು ನಮ್ಮ ಕನ್ನಡಿ ಮೇಲೆ ಈಗ ಧೂಳು ಹಿಡಿದಿದ್ರೆ ನಾವೇನು ಮಾಡ್ತೀವಿ, ಕೆಲಸದೊಳಗೆ ಹೇಳ್ತೀವಿ, ಧೂಳು ಹಿಡಿದಿದೆ ನೋಡವ ಒರೆಸ್ಕೋ ಅಂತ ಹೇಳ್ತೀವಿ. ಹಾಗೆ ಸದ್ಗುರುಗಳು ಏನು ಮಾಡ್ತಾರೆ, ಬಂದು ಹೇಳ್ತಾರೆ, ನಿನ್ನ ಕನ್ನಡಿ ಮೇಲೆ, ಯಾವ ಕನ್ನಡಿ, ಮನಸ್ಸೆಂಬುವ ಕನ್ನಡಿ ಮೇಲೆ ಧೂಳು ಹಿಡಿದಿದೆಯಪ್ಪ. ಎಂಥ ಧೂಳು, ಎಂಥ ಮಾಲಿನ್ಯತೆ ಹಿಡಿದಿದೆ, ಜನ್ಮ ಜನ್ಮಾಂತರದ ವಾಸನೆ, ವಿಕಾರ, ಅವಗುಣಗಳು ಹಿಡಿದು ಏನಾಗಿದೆ, ಆ ಮನಸ್ಸೆಂಬುವ ಕನ್ನಡಿಗೆ ಇಷ್ಟು ಧೂಳು ಹಿಡಿದೋಗಿದೆ. ಅದಕ್ಕೆ ಉಜ್ಜಿ ಒರೆಸಿ ನಾವು ಸ್ವಚ್ಛ ಮಾಡಬೇಕು ಅಂತ ಹೇಳ್ತಾರೆ. ಅದನ್ನು ಮಾರ್ಗದರ್ಶನ ಮಾಡ್ತಾರೆ ಅವರು. ಮಾರ್ಗದರ್ಶನ ಅಥವಾ ದಾರಿ ದೀಪಕ ಅಂತ ಹೇಳ್ತಾರೆ ಸದ್ಗುರುಗಳಿಗೆ. ಅವರು ದಾರಿಯನ್ನು ತೋರಿಸ್ತಾರೆ, ಆದರೆ ಆ ದಾರಿ ಮೇಲೆ ನಡೆಯೋ ಜವಾಬ್ದಾರಿ ಯಾರದು, ಶಿಷ್ಯನದಾಗಿರುತ್ತದೆ. ಅದಕ್ಕೆ ಅವ್ರು ಏನು ಹೇಳ್ತಾರೆ, ಯಾರು ಗುರು ಸಾಧನೆ ಕೊಟ್ಟಿದ್ದನ್ನು, ಅವ್ರ ಪದವನ್ನು ಅಕ್ಷರಶಃ ಪಾಲನೆ ಮಾಡ್ತಾರೋ ಅವರೇ ಶಿಷ್ಯರಾಗಕ್ಕೆ ಯೋಗ್ಯರಾಗಿರುತ್ತಾರೆ. ಇಲ್ಲ ನಾವು ಒಂದು ತಾಸಲ್ಲಿ ಸತ್ಸಂಗಕ್ಕೆ ಹೋಗಿ ಮನೆಗೆ ಬಂದು ಪುನಃ ಸ್ವೈರ ಭೈರ ಸ್ವೇಚ್ಛೆಯಂತೆ ನಮ್ಮ ಮನಸ್ಸನ್ನು ಹರಿದಾಡಕ್ಕೆ ಬಿಟ್ಟರೆ ಆ ಸತ್ಸಂಗದಿಂದ ಉಪಯೋಗ ಆಗೋದಿಲ್ಲ. ನಮ್ಮ ಗುರುಗಳು ಯಾವಾಗಲೂ ಹೇಳ್ತಿದ್ರು, ಸತ್ಸಂಗಕ್ಕೆ ಬಂದರೆ ನಿಮಗೆ ಉಪಯೋಗ ಆದರೆ ಮಾತ್ರ ಸತ್ಸಂಗಕ್ಕೆ ಬನ್ನಿ, ಇಲ್ಲಾಂದರೆ ಸತ್ಸಂಗಕ್ಕೆ ಬರಲೇಬೇಡಿ. ಅದರಿಂದ ನಿಜವಾಗ ಉಪಯೋಗ ಆಗಬೇಕು. ಏನು, ನನ್ನ ನಿಜ ಸ್ವಾರ್ಥ, ನಿಜ ಹಿತ, ಅದನ್ನು ಮಾಡಲಿಕ್ಕೆ, ಉದ್ಧಾರ ಮಾಡಲಿಕ್ಕೆ ಅವ್ರು ಬಂದಿರ್ತಾರೆ ಪೃಥ್ವಿ ಮೇಲೆ. ನಿಜ ಹಿತ ಯಾತ್ರಲ್ಲಿದೆಯಪ್ಪ, ನೀನು ಯಾರು ತಿಳ್ಕೊ, ಹೂ ಆಮ್ ಐ, ಭಗವಂತ ಯಾರು, ಅವನ ಸ್ವರೂಪ ಏನಿದೆ, ನಿನಗೂ ಭಗವಂತನಿಗೂ ಏನು ಸಂಬಂಧ, ನೀನು ಅವನ ಸ್ವರೂಪನೇ ಆಗಿದೆಯಾ ಅಂದಮೇಲೆ ಯಾಕೆ ಮನಸ್ಸು ಹಿಡ್ಕೊಂಡು ಓಡಾಡ್ತಿದ್ಯಾ ಅಂತ ನಮ್ಮ ಕನ್ನಡಿನ ಸ್ವಚ್ಛ ಮಾಡೋಕ್ಕೆ ಬರ್ತಾರೆ ಅವರು. ನಾವು ಅವರಿಗೆ ನಮ್ಮ ಮನಸ್ಸನ್ನು ಕೊಟ್ಟರೆ ಅವರು ಶುಭ್ರ, ಸ್ವಚ್ಛ, ನಿಶ್ಚಳ ಮಾಡಿ ಆ ಹಾದಿಯಲ್ಲಿ ನಮಗೆ ಮುಂದೆ ಕರ್ಕೊಂಡು ಹೋಗ್ತಾರೆ. ಎಲ್ಲ ಜವಾಬ್ದಾರಿಯೂ ಅವರಿಗಿರುತ್ತೆ. ಆವಾಗ ನಾವೇನು ಮಾಡೋಂಗಿಲ್ಲ, ಹೋಗಿ ಅವ್ರ ಚರಣದಲ್ಲಿ, ಅವ್ರ ಪಾದಕ್ಕೆ ಹೋಗಿ ಬಿದ್ದು ಬಿಡಬೇಕು. ನಮ್ಮ ಹಿತ ಅಹಿತ ಏನಿದೆಯೋ ಎಲ್ಲವೂ ಅವರ ಜವಾಬ್ದಾರಿಯಾಗಿರುತ್ತದೆ. ಸಂಪೂರ್ಣವಾಗಿ ಶಿಷ್ಯನ ಜವಾಬ್ದಾರಿ ಹೊತ್ಕೋತಾರೆ. ಅವಾಗ ಅರ್ಧಂಬರ್ಧ ಹೋಗಿ ಕೇವಲ ಪ್ರಾಪಂಚಿಕ ವಸ್ತು ಕೇಳಕ್ಕೆ ಹೋದಾಗ ಅವರಿಗೆ ನಮ್ಮ ಜವಾಬ್ದಾರಿ ಇರೋದಿಲ್ಲ. ಸಂಪೂರ್ಣವಾಗಿ ನಾವು ಸಮರ್ಪಣೆ ಮಾಡಿದಾಗ ಮಾತ್ರ ಶಿಷ್ಯನ ಜವಾಬ್ದಾರಿ ಗುರು ತಗೋತಾನಲ್ಲಿ. ನಮಗೇನು ಮಾಡೋದು ಕೆಲಸನೇ ಇರೋದಿಲ್ಲ. ನಾಮಸ್ಮರಣೆ ಹೊರತಾಗಿ, ಭಗವಂತನ ಧ್ಯಾನ ಹೊರತಾಗಿ ನಾವಿನ್ನೇನು ಮಾಡೋಂಗಿಲ್ಲ. ಅದಕ್ಕೆ ರಾಜಾರಾಮ್ ಮಹಾರಾಜರು ಏನು ಹೇಳ್ತಾರೆ, नकोधरू वीट बोलणे हिताचे, आमच्या बापाचे काय जाते, सत्य बोलण्याचा राग जरी आला, निंबरोगी आला कडू वाटे, सांगोनी उतराई बाहुणे आम्हासी, फळ ज्याचे त्यासी भोगणे ते, चिदंबर दासलीन सर्वा पायी, ಸಾಕ್ಷ ಬಾ ಹೃದಯಿ ದೇವ ಅಸೆ. ಏನಂತಾರಪ್ಪ ರಾಜಾರಾಮ್ ಮಹಾರಾಜರು, ನಾನು ಹೇಳಿದ್ದ ಮಾತನ್ನು ಬೇಸರ ಪಟ್ಕೋಬೇಡಿ, ಬೇಜಾರು ಮಾಡ್ಕೋಬೇಡಿ. ಅಯ್ಯೋ ಇದೇನಪ್ಪ ಹೇಳ್ತಾನೆ ರಾಜಾರಾಮ, ಬಂದು ನಮಗೆ ಚುಚ್ಚಿ ಹೇಳ್ತಾನಲ್ಲ, ಪರಮಾರ್ಥ ಮಾಡ್ರಿ, ಚಿದಂಬರನ ಕಾಲು ಹಿಡ್ಕೊಳ್ರಿ, ಗಟ್ಟಿ ಹಿಡ್ಕೊಳ್ರಿ, ಅವನು ಬಿಟ್ಟು ಇನ್ಯಾರೂ ಸತ್ಯ ಇಲ್ಲ, ಎಲ್ಲ ಅಶಾಶ್ವತ ಇದೆ, ಪ್ರಪಂಚ ಬಿಟ್ಟುಬಿಡಿ, ತನ್ನ ಮನ್ ಧನ್ ಓವಾಳು ಸಾಂಡೋನಿ ಅಂತ ಏನು ಹೇಳ್ತಾನಪ್ಪ ಈ ರಾಜಾರಾಮ. ಅದಕ್ಕೆ ನಾನು ಹೇಳಿದ ಮಾತುಗಳನ್ನು ಬೇಸರ ಪಟ್ಕೋಬೇಡಿಯಪ್ಪ, ನಿಮ್ಮ ಹಿತಕ್ಕಾಗಿ ನಾನು ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ. ಯಾಕೆ,
ನಾನು ಪರಮಾತ್ಮನನ್ನು ಹೊಂದಿ ಚಿದಂಬರನ ಹೊಂದಿ ಸಾಕ್ಷಾತ್ಕಾರ ಅವನ ವಿರಾಟ ಸ್ವರೂಪವನ್ನು ನೋಡಿ ಅವನು ಯಾರಪ್ಪ, ನಿರ್ಗುಣ ನಿರಾಕಾರ ಸಗುಣ ಸಾಕಾರೂಪದಲ್ಲಿ ಬಂದು ಉದ್ಧಾರ ಮಾಡೋಕ್ಕೆ ಬಂದಿದ್ದಾನೆ, ತಿಳ್ಕೊಳ್ಳಿ ಅವನು ಯಾರಿದ್ದಾನಪ್ಪ. ಅದಕ್ಕೆ ನಾನೀಗ ಕೂಗಿ ಕೂಗಿ ನಿಮಗೆ ಹೇಳ್ತೀನಿ. ಅದಕ್ಕೆ ನಿಮಗೆ ಬೇಜಾರಾದರೆ ಬೇಜಾರು ಮಾಡ್ಕೋಬೇಡಿ. ಆಮच्या बापाचे काय जाते, आमच्या बापाचे ಅಂದರೆ ನನ್ನಪ್ಪ ಯಾರು, ಚಿದಂಬರ ನನ್ನ ಒಡೆಯ. ನಮ್ಮಪ್ಪಂದು ಏನು ಹೋಗುತ್ತಪ್ಪ ಗಂಟು, ಎಂಥದೂ ಹೋಗೋದಿಲ್ಲ. ಯಾಕೆ, ನಮ್ಮಪ್ಪ ಯಾವಾಗಲೂ ಸಾಕ್ಷೀಭೂತನಿಂದ ನೋಡ್ತಾನೆ ಪ್ರಪಂಚನ. ಪ್ರಪಂಚ ಸೃಷ್ಟಿ ಮಾಡ್ದ, ಆದರೆ ಅದರಲ್ಲಿ ಅವನು ಇಲ್ಲ, ಅಲಿಪ್ತನಾಗಿ ಸಾಕ್ಷೀಭೂತನಿಂದ ನಮ್ಮಪ್ಪ ಅಂದರೆ ಒಡೆಯ ನೋಡ್ತಾ ಇರ್ತಾನೆ. ನಮ್ಮಪ್ಪಂದು ಏನು ಹೋಗುತ್ತೆ ಗಂಟು, ನಾವು ಹೇಳ್ತೀವಿ ಮಾತಾಡೋದ್ರಲ್ಲಿ ವ್ಯವಹಾರದಲ್ಲಿ, ನಿಮ್ಮಪ್ಪಂದೇನು ಗಂಟು ಹೋಗುತ್ತೋ ಅಂತ ನಾವು 4 ಮಾತು ಹೇಳ್ತೀವಿ. ರಾಜಾರಾಮರ ಅಪ್ಪ ಯಾರಪ್ಪ, ತ್ರೈಲೋಕ್ಯದ ಒಡೆಯ ರಾಜಾರಾಮ ಮಹಾರಾಜರಪ್ಪ. ಅವ್ರು ಹೇಳ್ತಾರೆ ನಮ್ಮಪ್ಪಂದು ಏನು ಹೋಗುತ್ತಪ್ಪ, ನಮ್ಮಪ್ಪಂದು ಏನೂ ಹೋಗೋದಿಲ್ಲ. ಪ್ರಾಣಿ ಮಾತ್ರ ಜೀವರಾಶಿಯ ಉದ್ಧಾರ ಆಗಬೇಕು ಅಂದರೆ ಈ ಮನುಷ್ಯ ಜನ್ಮ ಪ್ರಾಪ್ತಿಯಾಗಿದೆ. ಜಂತು ನಾಂ ನರಜನ್ಮ ದುರ್ಲಭಂ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಅಂದರೆ ಎಷ್ಟು ಮಹತ್ವ ಇದೆ ಮನುಷ್ಯ ಜೀವನಕ್ಕೆ. ಅದು ಬಂದ ಮೇಲೆ ಒಮ್ಮೆ ಈ ಮನುಷ್ಯ ಜೀವನ 84 ಲಕ್ಷ ಯೋನಿಗಳಲ್ಲಿ ಇದೇ ಕಡೆ ಜನ್ಮ ನಮ್ಮ ಮನುಷ್ಯ ಜನ್ಮ ಅನ್ಕೋಣ. 83,09,999 ಜನ್ಮದಲ್ಲಿ ನಾವು ಏನೇನಾಗಿದೆಯೋ, ಹುಳ ಹುಪ್ಪಟೆ ಗಿರ ಮರ ಕಲ್ಲು ಮುಳ್ಳು ಮಣ್ಣು ಎಲ್ಲವೂ ಆಗಿದ್ದೀವಿ ನಾವು. ಈಗ ಬಂದು ನಾವು ಮನುಷ್ಯ ಜನ್ಮ ತಗೊಂಡಾಗ ಅದರ ಪ್ರಾಪ್ತಿ ಭಗವತ್ ಪ್ರಾಪ್ತಿ ಮಾಡ್ಕೊಳ್ಳಿಲ್ಲ ಅಂದರೆ ವ್ಯರ್ಥ. ಪುನಃ ಯಾವಾಗ ಸಿಗುತ್ತೆ ಯಾರಿಗೆ ಗೊತ್ತು. ಮುಂದಿನ ಜನ್ಮ ನೋಡಿದ್ದೀರಾ, ಇಲ್ಲ. ಹಿಂದಿನ ಜನ್ಮ ಗೊತ್ತಾ, ಇಲ್ಲ. ಮತ್ತು ಏನು ಮಾಡಬೇಕು, ಈ ಕ್ಷಣಕ್ಕೆ ಭಗವಂತನ ಧ್ಯಾನ ಹಚ್ಕೊಂಡು ಪ್ರಪಂಚವನ್ನು ಬಿಟ್ಟಾಕಬೇಕು ಮನಸ್ಸಿಂದ. ಸತ್ಯ ಬೋಳ್ण्याचा ರಾಗ ಜರಿ ಆಲ, ನಿಂಬ ರೋಗಿ ಆಲ ಕಡು ವಾಟೆ. ಡಾಕ್ಟ್ರ್ ಹತ್ರ ಹೋಗ್ತೀವಿ ನಾವು, ಈ ದೇಹ ಮೇಲೆ ಎಷ್ಟು ಮಮತ್ವ ಇರುತ್ತೆ ನಮಗೆ. ಹುಷಾರಿಲ್ಲ ಅಂದರೆ ತಕ್ಷಣ ಡಾಕ್ಟ್ರ್ ಹತ್ರ ಯಾಕೆ ಹೋಗ್ತೀವಿ, ಈ ದೇಹ ಕಾಪಾಡ್ಕೊಳ್ಳೋಕ್ಕೆ. ಏನು ಮಾಡಬೇಕಾಗಿದೆ ಈ ದೇಹ ಕಾಪಾಡಿಕೊಂಡು, ಮತ್ತದೇ ಅಡುಗೆ ಮಾಡೋದು, ತಿಂಡಿ ಮಾಡೋದು, 4 ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು, ಅದಕ್ಕೆ ಇಷ್ಟೊಂದು ಯಾಕೆ ಮಮತ್ವ. ಇಷ್ಟೊಂದು ಬೇಗ ಬೇಗ ಓಡಿ ಹೋಗಿ 3 ದಿವಸನ 5 ದಿವಸನ 7 ದಿವಸನ ಡಾಕ್ಟರ್ ಬೇಗ ಬೇಗ ಹೇಳಿ ನನಗೆ ಸರಿ ಹೋಗಬೇಕಾಗಿದೆ. ಅವನು ಎಂಥ ಔಷಧಿ ಕೊಡ್ತಾನೆ, ಬೆಲ್ಲದ ಔಷಧಿ ಕೊಡ್ತಾನೆ, ಸಕ್ಕರೆ ಔಷಧಿ ಕೊಡ್ತಾನೆ, ಎಂಥ ಔಷಧಿ ಕೊಡ್ತಾನೆ ನಮಗೆ, ಕಹಿ ಔಷಧಿ ಕೊಡ್ತಾನೆ. ಅದನ್ನು ಹೆಂಗೋ ಕಣ್ಣು ಮುಚ್ಕೊಂಡು ತೊಗೋತೀವಿ. ಆಯುರ್ವೇದಿಕ್ ಔಷಧಿ ನೋಡಿದ್ರೆ ಇನ್ನೂ ಕಹಿ ಇರುತ್ತೆ. ಅದನ್ನು ಹೆಂಗೆ ಕಣ್ಣು ಮುಚ್ಕೊಂಡು ತೊಗೋತೀವಿ, ವಾಂತಿ ಬಂದರೂ ಸಹ ಅದನ್ನು ಒಳಗೆ ಹೆಂಗೋ ಹಾಕ್ಕೋತೀವಿ. ಯಾಕೆ, ದೇಹದ ಮೇಲೆ ಮಮತ್ವ ಇರೋಕ್ಕೆ. ದೇಹದ ಮಮತ್ವ ಯಾಕಿರಬೇಕಪ್ಪ, ಭಗವತ್ ಪ್ರಾಪ್ತಿಗೋಸ್ಕರ ಈ ದೇಹನ ಸಂರಕ್ಷಣೆ ಮಾಡ್ಕೋಬೇಕು. ಪ್ರಪಂಚದ ವ್ಯವಹಾರದ ಸಲುವಾಗಿ ಸಿಕ್ಕು ಬಿದ್ದಿದ್ದಕ್ಕೆ ತೊಂದರೆ ಕೊಡೋಕ್ಕೆ ಅಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ನನ್ನ ಹೇಳಿದ್ದು ಸತ್ಯ ವಚನದ ಮಾತು ನಿಮಗೆ ಹೇಳಿ ಸಿಟ್ಟು ಬಂದರೂ ಕೂಡ, ಅದರದ್ದು ರಾಗ ಬಂದರೂ ಕೂಡ, ನಿಂಬ ರೋಗಿಯಾಲ ಕಡುವಾಟೆ. ನಾನು ಸತ್ಯ ಹೇಳ್ತಿದ್ದೀನಿ. ಸತ್ಯ ಹೆಂಗಿರುತ್ತಪ್ಪ, ಒಮ್ಮೆ ಸತ್ಯ ಕಹಿ ಅನಿಸುತ್ತೆ. ಸುಳ್ಳು ಹೆಂಗಿರುತ್ತೆ, ಬಟರ್ ಹಚ್ಚಿದಂಗಿರುತ್ತೆ ಸುಳ್ಳು. ನಿತ್ಯ ಬಂದು ನಿಮಗೆ ವಾ 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 ಅಂತ ಮನಸ್ಸಿಗೆ ಹೇಳ್ತಿದ್ರೆ ಅದು ಉಬ್ಕೊಂಡು ಹೋಗ್ಬಿಡುತ್ತೆ, ಅಹಂಕಾರ ಉಬ್ಬಿ ಹೋಗುತ್ತೆ. ಸಂತರು ಏನು ಮಾಡ್ತಾರೆ, ಅವ್ರು ಬಂದು ಸೀದಾ ಮಾತೇ ಹೇಳಿರ್ತಾರೆ, ಸರಳವಾದ ಮಾತು ಹೇಳಿಬಿಡ್ತಾರೆ, ಸ್ಪಷ್ಟವಾಗಿ ಹೇಳ್ತಾರೆ. ರಾಜಾರಾಮ್ ಮಹಾರಾಜರು, ವಿಠಾಬಾಯಿ, ತುಕಾರಾಮ್ ಮಹಾರಾಜರು ಹೇಳಿದ್ರು, ನಾಮಸ್ಮರಣೆ ಏನಂತಾರೆ, ನಾಮ ಸಂಕೀರ್ತನ್ ಸಾಧನ್ ಪೈ ಸೋಪೆ ಜಳತೀಲ ಪಾಪೆ ಜನ್ಮಾಂತರೀತೆ. ನಮ್ಮ ಜನ್ಮಾಂತರದ ವಾಸನೆ ಪಾಪದ ಬೀಜ ಸುಟ್ಟೋಗ್ತಾವಪ್ಪ. ನಾಮ ತಗೊಳ್ರಿ, ಕೂತ್ಕೊಳ್ರಿ, ಇನ್ನೇನು ಕೆಲಸ ಮಾಡಬೇಡಿ, ಭಗವಂತ ನಿಮ್ಮನ್ನು ನೋಡ್ಕೋತಾನೆ. ನಾವು ಅವ್ರ ಮಾತು ಕೇಳೋದಿಲ್ಲ. ಔಷಧಿ ಹೆಂಗೆ ತೊಗೋತೀವಿ, ಕಹಿ. ಹಾಗೆ ಇಲ್ಲಿ ನಾನು ಹೇಳಿದ ಮಾತಿಗೆಲ್ಲ ನಿಮಗೆ ಕಹಿ ಅನ್ನಿಸ್ಬೋದು ಅಂತ ಹೇಳ್ತಾರೆ ರಾಜಾರಾಮ್ ಮಹಾರಾಜರು. ಮನಸ್ಸಿಗೆ ಚುಚ್ಚತ್ತದು, ಮನಸ್ಸಿಗೆ ಚುಚ್ಚಲೇಬೇಕು. ಆ ಮನಸ್ಸಿಗೆ ಚುಚ್ಚಿದಾಗ ಮಾತ್ರ ಅದು ಭಗವಂತನ ಕಡೆ ಹೊರಳುತ್ತೆ. ಅಲ್ಲಿ ತನಕ ಅದು ಹೊರಳೋದೇ ಇಲ್ಲ. ಎಲ್ಲರೂ ನಮಗೆ ವಾಹ್ ಅಂತಿದ್ರೆ, ಪ್ರಪಂಚದ ಸುಖ ಸೌಕರ್ಯ ಇದ್ದರೆ, ಆಸ್ತಿ ಬಂಗಲೆ ಇದ್ದರೆ, ಯಾಕೆ ಭಗವಂತನ ಕಡೆ ಯಾರು ಹೊರಳುತ್ತಾರೆ, ಯಾರೂ ಹೊರಳೋದಿಲ್ಲ. ಆ ಮನಸ್ಸಿಗೆ ಬೇಜಾರಾಗತ್ತೆ, ದುಃಖ ಆಗತ್ತೆ, ಕ್ಲೇಶ ಉಂಟಾಗತ್ತೆ, ಮನಸ್ತಾಪಗಳಾಗುತ್ತವೆ. ಆವಾಗ ಮನಸ್ಸಿಗೆ ಇವೆಲ್ಲ ಸಾಕಪ್ಪ, ಸಾಕಿನ್ನೇನು ಬೇಡ ಅಂತ ಅದು ಮನಸ್ಸು ಈ ಕಡೆಗೆ ಬರುತ್ತೆ. ಅದು ಬಂದಾಗ ಒಮ್ಮೆಲಿಗೆ ಏನೂ ಒಪ್ಕೊಳ್ಳೋದಿಲ್ಲ. ಸತ್ಸಂಗಕ್ಕೆ ಬಂದಾಗ ಅದು ಇಲ್ಲ ಅವ್ರು ಏನೋ ಹೇಳ್ತಾರೆ, ನಮ್ಮದೇನು ಹಾಗೇನಿಲ್ಲ ಅಂತ ನಾವು ನಮ್ಮನ್ನು ಸಮರ್ಥಿಸ್ಕೋತೀವಿ. ಸದ್ಗುರು ಹತ್ರ ಹೋದಾಗೂ ಸಮರ್ಥಿಸ್ಕೋತೀವಿ. ಅವನು ಸತ್ಯದ ಕನ್ನಡಿ ತೋರಿಸ್ತಾನೆ. ನೋಡಪ್ಪ, ಇದು ನೀನೇನು ತೋರಿಸ್ತಾ ಇದೆಯಾ ಜನಕ್ಕೆ, ನಾನು ಸಾತ್ವಿಕ ಇದ್ದೀನಿ, ನಾನು ಭಕ್ತ ಇದ್ದೀನಿ, ಒಳ್ಳೆಯವನಿದ್ದೀನಿ, ಇವೆಲ್ಲ ಸುಳ್ಳಿದೆ. ಇದೆಲ್ಲ ಉಪಾಧಿ ಹಚ್ಕೊಂಡಿರೋದಕ್ಕೆ ನಿನ್ನನ್ನು ನೀನು ಜನಕ್ಕೆ ತೋರ್ಪಡಿಕೆ ಮಾಡ್ತಿದ್ಯಾ. ಇದು ನೀನು ಅಲ್ಲ, ಇದು ಸುಳ್ಳು ಹೇಳ್ತಿದ್ಯಾ ಜನಕ್ಕೆ ನೀನು. ಇದನ್ನು ತೆಗೆದು ಹಾಕು. ನಿಜವಾದ ನೀನು ಇದು ನಿಜವಾದ ನೀನು ಯಾರು, ಆ ಭಗವಂತನ ಸ್ವರೂಪ, ಪರಮಾತ್ಮನ ಅಂಶ ನೀನು. ನೀನಿಲ್ಲಿ ಪೃಥ್ವಿ ಮೇಲೆ ಆನಂದ ಪಡೆಯೋಕ್ಕೆ ಬಂದಿದೆ ವಿನಃ ಯಾವ ದುಃಖ ಗೋಳಾಡಕ್ಕಲ್ಲ.
ಆದರೆ ನಾವು ಇದನ್ನು ಹಿಡ್ಕೊಂಡು ಓಡಾಡ್ತಿರ್ತೀವಿ, ನಮ್ಮ ವಿಕಾರಗಳನ್ನು ಮುಚ್ಚಿಟ್ಕೊಂಡು, ಅವಗುಣಗಳನ್ನು ಮುಚ್ಚಿಟ್ಕೊಂಡು ಹೊರಗಡೆ ಮಾತ್ರ ಅದಕ್ಕೆ ಪಾಲಿಷ್ ಮಾಡಿ ಚೆನ್ನಾಗಿ ಬಣ್ಣ ಕಟ್ಕೊಂಡು ಎಲ್ಲ ಡ್ರೆಸ್ ಹಾಕ್ಕೊಂಡು ಹೊರಗಡೆ ಹೋದಾಗ ಜನ ನಮ್ಮನ್ನು ವಾ ವಾ ಅನ್ಬೇಕು. ಎಷ್ಟು ಒಳ್ಳೆಯರಿದ್ದಾರಪ್ಪ ಇವರು, ಎಷ್ಟು ಭಕ್ತಿ ಮಾಡ್ತಾರಪ್ಪ, ಎಷ್ಟು ಸಾಧನೆ ಮಾಡ್ತಾರಪ್ಪ ಅನ್ಬೇಕು. ಅವಾಗ ಇದು ಒಳಗಿರೋದು ಅಹಂಕಾರ ಇನ್ನೂ ಇಷ್ಟು ಉಬ್ಬೋಗ್ಬಿಡುತ್ತೆ. ಅದು ಸಾಧನೆಗೆ ಉಪಯೋಗಕ್ಕೆ ಇಲ್ಲ. ಗುರು ಏನು ಮಾಡ್ತಾನೆ, ನಿಮ್ಮ ಉಬ್ಬೋಗಿರೋ ಈ ಮನಸ್ಸನ್ನು, ಅಹಂಕಾರನ ಚುಚ್ತಾನವನು, ಪಂಚರ್ ಮಾಡ್ತಾನೆ. ನೀನು ಹಿಂಗಿಲ್ಲ, ಸುಳ್ಳು ಹೇಳ್ತಿದ್ಯಾ ನೀನು ಜನಕ್ಕೆ. ನಿಜವಾದ ಮುಖ ತೋರಿಸ್ದಾಗ 10 ಜನದ ಮುಂದೆ ಅವಮಾನ ಆಗೋಗುತ್ತೆ. ಗುರು ಎಲ್ಲರ ಮುಂದೆ ಅವಮಾನ ಮಾಡಿಬಿಡ್ತಾನೆ. ನಮ್ಮದು ಅವನೇನು ಬಟರ್ ಗಿಟರ್ ಹಚ್ಚೋದಿಲ್ಲ, ನಮಗೆ ಸೀದಾ ತೆಗೆದೆಲ್ಲ ಅವಮಾನ ಮಾಡಿಬಿಡ್ತಾನೆ. ಅವಾಗ ನಮಗೆ ಭಾಳ ದುಃಖ ಆಗುತ್ತೆ. ಆದರೆ ಆ ದುಃಖ ಆದಾಗ, ಚುಚ್ಚಿದಾಗ, ಪಂಚರ್ ಆದಾಗಲೇ ನಿಜವಾಗಿಯೂ ಸದ್ಗುರು ಕಾಲು ಹಿಡ್ಕೊಂಡು ನಾವು ಭಗವಂತನ ಕಡೆ ತಿರುಗ್ತೀವಿ. ಸಾಂಗೋನಿ ಉತ್ತರಾಯಿ ಬಾಹುಣೆ ಅಮಾಸಿ. ನನಗೆ ಈ ಹೇಳಿ ಏನಾಗಬೇಕಾಗಿದೆ, ನನ್ನ ಭಗವಂತ ನನಗೊಂದು ಕೆಲಸ ಕೊಟ್ಟೆ ಚಿದಂಬರ, ಅದನ್ನು ಹೇಳಿ ನನಗೆ ಮುಕ್ತ ಆಗಬೇಕಾಗಿದೆ ಕೆಲಸದಿಂದ. ಎಲ್ಲರಿಗೂ ಹೇಳಿ ಕಡೆಗೆ ನನ್ನ ಈ ದೇಹ ಬಿಡುವಾಗ ಪರಮಾತ್ಮನಿಗೆ ಒಪ್ಪಿಸಿ ನೀ ಕೊಟ್ಟಿದ್ದ ಕೆಲಸ ನಾನು ಮಾಡಿದ್ದೀನಪ್ಪ, ಪರಿಪೂರ್ಣವಾಗಿ ಮಾಡಿದ್ದೀನಿ ಚಿದಂಬರ ಅಂತ ಉತ್ತರಾಯಿ ಆಗಬೇಕಾಗಿದೆ. ಫಳ ಜಾಚೆ ತ್ಯಾಸಿ ಭೋಗಣೈತೆ. ನಾನು ಹೇಳಿದ ನನ್ನ ಕೆಲಸ ಮಾತ್ರ ನನ್ನ ಕೆಲಸ. ಚಿದಂಬರ ನನಗೆ ಕೆಲಸ ಕೊಟ್ಟ, ಹೋಗು ಜಗತ್ತಿಗೆ ನಾಮವನ್ನು ಸಾರು, ನನ್ನ ಕೆಲಸ ಅಷ್ಟೇ ಇರುತ್ತೆ. ನೀವು ಯಾರು ಕೇಳ್ತಿರೋ, ಬಿಡ್ತಿರೋ, ಅಳವಡಿಸ್ಕೊಡ್ತಿರೋ ಅಥವಾ ತ್ಯಾಚೆ ಫಳ ತ್ಯಾಚೆ ತ್ಯಾಸಿ ಭೋಗಣೈತೆ. ಕರ್ಮಾನುಸಾರವಾಗಿ ನಿಮ್ಮ ಫಲ, ನಿಮ್ಮ ಕರ್ಮ ನಿಮಗೆ ಅನುಭವಿಸ್ಬೇಕಾಗತ್ತೆ. ವಿವೇಕನ ಉಪಯೋಗಿಸಿ ಸಾರ ಅಸಾರ ವಿಚಾರವನ್ನು ತೆಗೆದು, ಇದು ನನ್ನ ಹಿತಕ್ಕೆ ಹೇಳ್ತಿದ್ದಾರೆ ರಾಜಾರಾಮ್ ಮಹಾರಾಜರು, ನನ್ನ ಹಿತಕ್ಕೆ ಹೇಳ್ತಿದ್ದಾಳೆ ವಿಠಾಬಾಯಿ, ಮನಸ್ಸನ್ನು ಬಿಟ್ಟಾಕು, ಸ್ವಾಮಿ ಚರಣವನ್ನು ಹಿಡ್ಕೋ ಅಂತ ನಾನು ಟರ್ನ್ ಬ್ಯಾಕ್ ಮಾಡಿದ್ರೆ ನಾನು ಸ್ವಾಮಿ ಕಡೆ ಮುಟ್ಲಿಕ್ಕೆ ಈಸಿ ಆಗತ್ತೆ. ಇಲ್ಲ, ಅವರೇ ಹೇಳಿಬಿಟ್ಟಿದ್ದಾರೆ ಫಳ ಜಾಚೆ ತ್ಯಾಸಿ ಭೋಗಣತೆ. ನಿಮ್ಮ ಫಲ ನೀವೇ ಅನುಭವಿಸ್ಕೊಳ್ಳಿ, ಹಾಳಾಗಿ ಹೋಗ್ರಿ, ಏನಾದರೆ ಹಾಕ್ಕೊಂಡು ಹೋಗಲಿ ಅಂತ ಯಾರಿಗೆ? ಮನಸ್ಸಿಗೆ ಹೇಳ್ತಾ ಇದ್ದಾರೆ. ಚಿದಂಬರ ದಾಸ ಲೀನ ಸರ್ವಾಪಾಯಿ ಸಾಕ್ಷ್ಯಬಾ ಹೃದಯ ದೇವಸೆ. ಈ ಮಾತುಗಳನ್ನು ಹೇಳುವಾಗೂ ಕೂಡ ಹೆಂಗೆ ಹೇಳ್ತಿದ್ದಾರಪ್ಪ ಮಾತನ್ನು? ನಾನು ಚಿದಂಬರನ ದಾಸನಾಗಿ ನಿಮಗೆ ಕಾಲಿಗೆ ಬಿದ್ದು ದೀನತೆಯಿಂದ ಬೇಡ್ಕೋತಾ ಇದ್ದೀನಪ್ಪ, ಇದನ್ನೇ ನಿಮ್ಮ ಹಿತಕ್ಕೆ ಹೇಳ್ತಾ ಇದ್ದೀನಿ. ಒಪ್ಕೊಳ್ಳಿ, ಒಪ್ಕೊಂಡು ಜೀವನವನ್ನು ಬದಲಾಯಿಸ್ಕೊಳ್ಳಿ. ಶಾಂತಿ ಸಮಾಧಾನ ಸ್ವಾಮಿ ಚರಣದಲ್ಲಿ ನಿಮ್ಮನ್ನು ಸಮರ್ಪಣೆ ಮಾಡಿಕೊಂಡು ಆನಂದವನ್ನು ಹೊಂದಿ ಜೀವನದಲ್ಲಿ ಅಂತ ನಾನು ನಿಮಗೆ ಕಾಲಿಗೆ ಬಿದ್ದು ಕೇಳ್ಕೊತಾ ಇದ್ದೀನಿ ಅಂತ ರಾಜಾರಾಮ್ ಮಹಾರಾಜ್ ಹೇಳ್ತಾರೆ. ದಾಸ ಲೀನ ಸರ್ವಾಪಾಯಿ, ಎಲ್ಲರಿಗೂ ಕಾಲಿಗೆ ಬೀಳ್ತಾರೆ ಅವರು. ಎದಕ್ಕಪ್ಪ? ನಿಮ್ಮ ಒಳಿತಕ್ಕೆ ಹೇಳ್ತಾ ಇದ್ದೀನಿ, ಒಳ್ಳೆಯದಾಗಲಿ. ನೀವು ಒಳ್ಳೆಯವರಿದ್ದೀರಾ, ಎಲ್ಲರೂ ಭಗವಂತನ ಜೋಡಿಗೆ ಇಲ್ಲಿ ಬಂದಿದ್ದೀರಾ, ಸಂತರು ಭಕ್ತರು ಇದ್ದೀರಾ, ಮರ್ತೋಗಿ ಹಿಂಗೆ ವರ್ತನೆ ಮಾಡ್ತಿದ್ದೀರಾ. ಇದೆಲ್ಲದಕ್ಕೂ ಸಾಕ್ಷಿ ಯಾರಿದ್ದಾನಪ್ಪ? ನನ್ನ ಚಿದಂಬರ ಸಾಕ್ಷಿಯಾಗಿ ನೋಡ್ತಾ ಇದ್ದಾನೆ. ನಾನು ಏನು ಮಾಡ್ತಾ ಇದ್ದೀನೋ ನಿಮ್ಮ ಹಿತಕ್ಕೆ ಮಾಡ್ತಾ ಇರೋದು ಎಲ್ಲ ಮಾತು ಕರ್ತವ್ಯದಿಂದ ಮಾಡ್ತಿದ್ದೀನಿ ವಿನಃ ಅದರಲ್ಲಿ ಯಾವ ಆಸಕ್ತಿಯೂ ಇಲ್ಲ. ನೀವು ಕೇಳಿದ್ರೇನು ನನ್ನ ಮಾತು, ಬಿಟ್ರೇನು ಮಾಡಿದ್ರು, 4 ಧಾಮ್ ಯಾತ್ರಾ ಮಾಡಿದ್ರು, ಇಡೀ ಜಗತ್ತನ್ನು ಸುತ್ತಾಡಿದ್ರು, ಕೇವಲ ಭಗವಂತನ ನಾಮ ಮಾಝಾ ಚಿದಂಬರ, ಮಾಝಾ ಚಿದಂಬರ, ಚಿದಂಬರ ಮಾಝಾ ಮೀ ಚಿದಂಬರಾಚ ಅಂತ ಹೇಳ್ಕೊತ ಜಗದ್ಭ್ರಮಣೆ ಮಾಡಿ ಎಲ್ಲರಿಗೂ ನಾಮ ಸಂಚಾರವನ್ನು ಮಾಡಿ ನಾಮವನ್ನು ಪ್ರಸ್ಥಾಪಿತ ಮಾಡಿ ಎಲ್ಲ ಕಡೆ ಪ್ರೊಪಗಂಡ ಮಾಡಿದ್ರು ನಾಮದ್ದು. ಯಾಕೆಂದರೆ ನನಗೆ ಒಂದು ಕೆಲಸ ಪರಮಾತ್ಮ ಕೊಟ್ಟಿದ್ದಾನೆ, ಪರಮೇಶ್ವರ. ಅದನ್ನು ಮಾಡಿ ನಾನು ಇಲ್ಲಿ ನನ್ನ ಅವತಾರದಲ್ಲಿ ಜಗದ್ಗುರು ರಾಜಾರಾಮ್ ಮಹಾರಾಜರವರು ತಮ್ಮ ಅವತಾರವನ್ನು ಸಮಾಪ್ತಿ ಮಾಡಿ ಪುನಃ ವಾಪಸ್ ಹೋಗಬೇಕು ಅವರು. ಅದಕ್ಕೆ ಅವ್ರು ಏನು ಹೇಳ್ತಾರೆ, ಇದೆಲ್ಲ ಘಟನೆಗೂ ಸರ್ವವ್ಯಾಪಕನಾದ ನನ್ನ ಚಿದಂಬರ ಸಾಕ್ಷಿಯಾಗಿ ನೋಡ್ತಾ ಇದ್ದಾನೆ. ಅಂತರಿಚ ಸಾಕ್ಷಿ ಜಾಣಸಿ ವಿಚಾರ ಕಾಯ ಪರಿಹಾರ ಬೋಲು ನೀದಾವು ಅಂತ. ಏನು ಪರಿಹಾರ ಹೇಳಲಿಕ್ಕೆ ನನ್ನ ಹತ್ರ ಒಂದು ಶಬ್ದ ಇಲ್ಲ. ನಾನು ಏನು ಪರಮಾತ್ಮ ಕೊಟ್ಟಿರೋ ಕೆಲಸವನ್ನು ಸಾಕ್ಷಿಯಿಂದ 100% ಮಾಡ್ತಾ ಇದ್ದೀನಿ, ಅದಕ್ಕೆ ಚಿದಂಬರನೇ ಸಾಕ್ಷಿ ಇದ್ದಾನೆ ಅಂತ ಹೇಳುತ್ತಾ ಅಭಂಗ ಪುಷ್ಪವನ್ನು ಸದ್ಗುರು ರಾಜಾರಾಮ್ ಮಹಾರಾಜರ ಚರಣಕ್ಕೆ ಅರ್ಪಿಸುತ್ತಾ ಲೋಕ ಸಮಸ್ತ ಸುಖಿನೋ ಭವಂತು. ಸದ್ಗುರು ಚರಣಾರವಿಂದಾರ್ಪಣಮಸ್ತು. ಸಾಯಿ ಚಂದ್ರುಭ್ಯೋ ನಮಃ.